ನಾವೆಲ್ಲ ಈ ಕುಕ್ಕೆಗೆ ಬರ್ತೀವಿ, ಇಲ್ಲಿರೋ ಲಾರ್ಡ್ ಸುಬ್ರಹ್ಮಣ್ಯ ದೇವಸ್ಥಾನ ವಿಸಿಟ್ ಮಾಡ್ತೀವಿ ಅಂಡ್ ಪ್ರೇಯರ್ ಮಾಡಿ ಹೋಗ್ಬಿಡ್ತೀವಿ. ಬಟ್ ಮೋರ್ ದೆನ್ 80% ಜನರಿಗೆ ಇಲ್ಲಿರೋ ಸರೌಂಡಿಂಗ್ ಪ್ಲೇಸಸ್ ಮತ್ತೆ ಅದ್ರ ಬಗ್ಗೆನೇ ಗೊತ್ತಿಲ್ಲ. ನಾವು ಎಷ್ಟೆಷ್ಟು ದೂರದಿಂದ ಬರ್ತೀವಿ, ಬಟ್ ನಮ್ಗೆ ಯಾವ್ದು ಗೊತ್ತೋ, ಇದು ಯಾವ್ದು ಪಾಪ್ಯುಲರ್ ಇರುತ್ತೋ ಆ ಪ್ಲೇಸ್ ಮಾತ್ರ ವಿಸಿಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇದು ಆಕ್ಚುಲಿ ಫುಲ್ ಟ್ರಿಪ್ ಆಗಲ್ಲ. ಎಂತಕ್ಕೆ ಅಂದ್ರೆ ನಾವು ಎಷ್ಟೆಷ್ಟು ದೂರದಿಂದ ಬಂದ್ಮೇಲೆ ಅದು ಚಿಕ್ಕ ಪ್ಲೇಸ್ ಆಗಿರ್ಲಿ, ದೊಡ್ಡ ಪ್ಲೇಸ್ ಆಗಿರ್ಲಿ, ಮೇಜರ್ ಪ್ಲೇಸ್ ಆಗಿರ್ಲಿ, ಮೈನರ್ ಪ್ಲೇಸ್ ಆಗಿರ್ಲಿ, ಪಾಪ್ಯುಲರ್ ಪ್ಲೇಸ್ ಆಗಿರ್ಲಿ, ಯಾವುದೇ ಪ್ಲೇಸ್ ಆಗಿರ್ಲಿ, ಎಲ್ಲಾನು ಹುಡುಕಿ ನೋಡಿ ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡಿ ಹೋದ್ರೇನೆ ನಮ್ಮ ಜರ್ನಿ ಮತ್ತೆ ಟ್ರಿಪ್ ಫುಲ್ಫಿಲ್ಡ್ ಆಗೋದು. ಸೊ ಬನ್ನಿ ಇವತ್ತಿನ ನಮ್ಮ ಟ್ರಿಪ್ ನ ಇವತ್ತು ಫುಲ್ಫಿಲ್ಡ್ ಮಾಡೋಣ. ಅಂದ್ರೆ ಈ ಕುಕ್ಕೆ ಸುಬ್ರಹ್ಮಣ್ಯನ ಕಂಪ್ಲೀಟ್ ಆಗಿ ಅಂದ್ರೆ ಇದರ ಸರೌಂಡಿಂಗ್ ಪ್ಲೇಸಸ್ ಎಲ್ಲಾನು ಮತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಎಲ್ಲಾನು ತಿಳ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ. ಗುರುವೇ ನಮಸ್ಕಾರ, ನಾನು ನಿಮ್ಮ ಟ್ಯಾಲೆಂಟೆಡ್ ಕನ್ನಡಿಗ. ಎಲ್ಲರೂ ಹೇಗಿದ್ದಾರೆ ಅಂತ ಕಮೆಂಟ್ ಮಾಡಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ಈ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಟೌನ್ ನ ಮತ್ತೆ ಇದರ ಸರೌಂಡಿಂಗ್ ಪ್ಲೇಸಸ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ ಅಂಡ್ ಅದ್ರ ಬಗ್ಗೆ ಫುಲ್ ತಿಳ್ಕೊಳ್ಳೋಣ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಎಲ್ಲ ಅಪ್ಕಮಿಂಗ್ ಟ್ರಾವೆಲ್ ಜರ್ನಿಗೆ ಜಾಯ್ನ್ ಆಗಿ ಅಂಡ್ ಎಲ್ಲ ಟ್ರಾವೆಲ್ ಸ್ಟೋರಿ ಕೇಳಿ ಎಂಜಾಯ್ ಮಾಡಿ. ಗುರುವೇ ಇವಾಗ ನಾವಿದ್ದೀವಿ ಒಂದು ಬ್ಯೂಟಿಫುಲ್ ಆದ ಮಲಳಿ ಪಾಸ್ ನ ಕ್ರಿಯೇಟ್ ಮಾಡಿ ಬಿಸ್ಲೆ ಘಾಟಲ್ಲಿ ನೇಚರ್ ಮಧ್ಯೆ ರಾಜಾರೋತ್ಸವ ಕರ್ಕೊಂಡು ಬಂದು ಕುಮಾರಪುರತನ ದಾಟ್ಕೊಂಡು ಬಂದು ಕುಮಾರಪುರತದ ಬಾಟಮ್ ಅಲ್ಲಿರೋ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಕುಮಾರಧಾರೆ ಅಂತ ಹೆಸರು ತಗೊಂಡು ಹಂಗಂಗೆ ಕರ್ಕೊಂಡು ಹೋಗಿ ಅರಬ್ಬಿ ಸಮುದ್ರ ಸೇರ್ಕೊಳ್ಳೋ ನಮ್ಮ ನೇತ್ರಾವತಿ ನದಿಯ ಹತ್ರ. ಇವಾಗ ಬನ್ನಿ ಇಲ್ಲಿಂದ ನಮ್ಮ ಜರ್ನಿನ ಶುರು ಮಾಡೋಣ. ಈ ನದಿಲಿ ಅಂದ್ರೆ ಈ ಕುಮಾರಧಾರೆಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ದೇಹ ಮತ್ತೆ ಮನಸ್ಸು ಶುದ್ಧಿ ಆಗತ್ತೆ ಅಂತ ನಂಬಿಕೆ ಇದೆ. ಸೊ ಇಲ್ಲಿ ಸ್ನಾನ ಮಾಡ್ಕೊಂಡು ಎಲ್ಲರೂ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಇವಾಗ ಬನ್ನಿ ನಾವು ಸ್ನಾನ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗುವ. ಅಂಡ್ ಇವತ್ತು ನಾವೆಲ್ಲ ಗ್ಯಾಂಗ್ ಅಲ್ಲಿ ಬಂದಿರೋದೆ ಸ್ವಲ್ಪ ಎಂಜಾಯ್ನು ಮಾಡ್ಬೇಕಂತ. ಸೊ ಅದ್ರ ಜೊತೆ ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ಕೊಂಡು ಎಂಜಾಯ್ನು ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಬನ್ನಿ ನಮ್ಮ ಜರ್ನಿನ ಶುರು ಮಾಡೋಣ. ಗುರುವೇ ಇಲ್ಲೊಂದು ವಾಟರ್ ಫಾಲ್ ಇದೆ, ಯಾರು ಹತ್ರಕ್ಕೆ ಹೋಗ್ತಿಲ್ಲ. ಬಟ್ ಬನ್ನಿ ನಾವು ಹೋಗಿ ನೋಡ್ಕೊಂಡು ಬರೋಣ. ಗುರುವೇ ಇಲ್ಲೇ ನದಿಯ ಮಧ್ಯದಲ್ಲಿ ಒಂದು ವಿಗ್ರಹ ಇದೆ, ಯಾರು ಹೋಗ್ತಿಲ್ಲ ಎದುರ್ಕೊಂಡು. ಬನ್ನಿ ನಾವು ಹೋಗಿ ನೋಡ್ಕೊಂಡು ಬರೋಣ. ಇದು ಯಾವ ದೇವರ ವಿಗ್ರಹ ಅಂತ ನಂಗಂತೂ ಗೊತ್ತಾಗ್ತಿಲ್ಲ. ನಿಮ್ಗೆ ಯಾರು ಗೊತ್ತಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೋಡೋದಕ್ಕೆ ಲಾರ್ಡ್ ವಾಸುಕಿ ವಿಗ್ರಹ ಹತ್ರ ಕಾಣಿಸ್ತಿದೆ. ಅಂಡ್ ಇದು ನದಿಲಿ ನೀರ್ ಕಡಿಮೆ ಇದ್ದಾಗಷ್ಟೇ ಕಾಣಿಸೋದು. ನದಿಲಿ ನೀರ್ ಸ್ವಲ್ಪ ಜಾಸ್ತಿ ಆದ್ರೂ ಇದು ಮುಚ್ಚೋಗ್ಬಿಡುತ್ತೆ. ಗುರುವೇ ಸ್ನಾನ ಮುಗಿಸಿ ಮನಸ್ಸು ಮತ್ತೆ ದೇಹನ ಶುದ್ಧಿ ಮಾಡ್ಕೊಂಡು ಇವಾಗ ದೇವಸ್ಥಾನದ ಕಡೆ ಹೋಗ್ತಿದೀವಿ. ಗುರುವೇ ಇವಾಗ ನಾವಿದ್ದೀವಿ ಈ ಕುಕ್ಕಿಯ ಮೇನ್ ಅಟ್ರಾಕ್ಷನ್ ಲಾರ್ಡ್ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಹತ್ರ. ಬನ್ನಿ ಹೊರಡೆ ಹೋಗಿ ಸುಬ್ರಹ್ಮಣ್ಯನ ಮೀಟ್ ಮಾಡಿ ಆಶೀರ್ವಾದ ತಗೊಂಡ್ ಬರೋಣ. ಆಕ್ಚುಲಿ ಇನ್ ಸೈಡ್ ಫೋಟೋಗ್ರಫಿ ಎಲ್ಲ ಇಲ್ಲ, ಆದಷ್ಟು ಟ್ರೈ ಮಾಡ್ತೀನಿ ಫೋಟೋಸ್ನ ತೆಗೆಯೋದಕ್ಕೆ. ನೋಡೋಣ ಬನ್ನಿ. ಈಗ ನಮ್ಮ ಲಾರ್ಡ್ ಸುಬ್ರಹ್ಮಣ್ಯನ ಮೀಟ್ ಮಾಡಿ ಪ್ರೇ ಮಾಡ್ಕೊಂಡು ಹೊರಗಡೆ ಬಂದಿದ್ದೀನಿ. ಕಷ್ಟಪಟ್ಟು ಸ್ವಲ್ಪ ಕ್ಲಿಪ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಇವಾಗ ಪ್ರೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ.
ಗುರುವೇ, ಇವಾಗ ಈ ಕುಕ್ಕೆಯ ಇನ್ನೊಂದು ಪಾಪ್ಯುಲರ್ ಅಟ್ರಾಕ್ಷನ್ ಕಡೆ ಹೋಗ್ತಿದೀವಿ. ಅದೇ ನಮ್ಮ ಕುಮಾರ ಪರ್ವತ. ಬನ್ನಿ ಇವಾಗ ಕುಮಾರ ಪರ್ವತ ಎಕ್ಸ್ಪ್ಲೋರ್ ಮಾಡೋಣ. ಈ ಕುಮಾರ ಪರ್ವತ ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಪೀಕ್, ವೆಸ್ಟರ್ನ್ ಘಾಟ್ ನ ಫೋರ್ತ್ ಹೈಯೆಸ್ಟ್ ಪೀಕ್ ಆಗಿದ್ದು, ವೆಸ್ಟರ್ನ್ ಘಾಟ್ ಅಲ್ಲಿ 1712 ಮೀಟರ್ ಹೈಟ್ ಅಲ್ಲಿ ದಿ ಫೇಮಸ್ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಟೌನ್ ಹತ್ರ ಲೊಕೇಟ್ ಆಗಿದ್ದು, ಇದು ಸೌತ್ ಇಂಡಿಯಾದ ಟಾಪ್ 1 ಟಫೆಸ್ಟ್ ಅಡ್ವೆಂಚರಸ್ ಅಂಡ್ ಚಾಲೆಂಜಿಂಗ್ ಟ್ರೆಕ್ಕಿಂಗ್ ಆಗಿದೆ. ಅಂಡ್ ಇದು ಟ್ರೆಕ್ಕಿಂಗ್ ಲವರ್ಸ್ ಗಂತೂ ಟ್ರೆಕ್ಕಿಂಗ್ ಪ್ಯಾರಡೈಸ್ ಗುರು. ಈ ಕುಮಾರ ಪರ್ವತನ ಮತ್ತೆ ಈ ಚಾಲೆಂಜಿಂಗ್ ಟ್ರೆಕ್ಕಿಂಗ್ ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಸದ್ಯಕ್ಕೆ ಎಷ್ಟನ್ನು ತಿಳ್ಕೊಂಡಿರೋಣ. ಗುರುವೇ, ಇವಾಗ ನಾವಿದೀವಿ ಅಭಯ ಗಣಪತಿ ದೇವಸ್ಥಾನದ ಹತ್ರ. ಈ ದೇವಸ್ಥಾನದಲ್ಲಿ ನಮ್ಗೆ ಏನಾದ್ರು ಸಕ್ಸಸ್ ಬೇಕಂದ್ರೆ ಮತ್ತೆ ಪ್ರೊಟೆಕ್ಷನ್ ಬೇಕಂದ್ರೆ ಇಲ್ಲಿ ಕೇಳ್ಕೊಂಡ್ರೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ. ಬನ್ನಿ ಆ ದೇವಸ್ಥಾನ ನೋಡ್ಕೊಂಡು ನಮ್ಮ ಸಕ್ಸಸ್ ಬಗ್ಗೆ ಕೇಳ್ಕೊಂಡ್ ಬರೋಣ. ಅಂದ್ರೆ ನಾನು ಈ ಟ್ರಾವೆಲಿಂಗ್ ಅಲ್ಲಿ ಇಟ್ಕೊಂಡಿರೋ ಡ್ರೀಮ್ ನ ಬೇಗ ಫುಲ್ಫಿಲ್ ಮಾಡು ಮತ್ತೆ ಸಕ್ಸಸ್ ಕೊಡು ಅಂತ ಕೇಳ್ಕೊಳ್ಳೋಣ. ಇಷ್ಟು ದೊಡ್ಡ ವಿಗ್ರಹ ಇದೆ ಅಂದ್ರೆ ವಿಗ್ರಹ ಅಂತೂ ತುಂಬಾ ದೊಡ್ಡದಾಗಿದೆ. ಗುರುವೇ, ಇಲ್ಲಿಂದ ಇವಾಗ ನಮ್ಮ ಪ್ರಯಾಣ ಸೀದಾ ಆದಿ ಸುಬ್ರಹ್ಮಣ್ಯದ ಕಡೆಗೆ. ಬನ್ನಿ ಅಲ್ಲೋಗಿ ಸಿಗೋಣ. ಬನ್ನಿ ಇವಾಗ ದೇವಸ್ಥಾನದೊಳಗೆ ಹೋಗೋಣ. ಗುರುವೇ, ಇವಾಗ ನಮ್ಮ ಆದಿ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊ ಬಂದ್ವಿ. ಆದಿ ಅಂದ್ರೆ ಶುರು, ಅಂದ್ರೆ ನಮ್ಮ ಲಾರ್ಡ್ ಸುಬ್ರಹ್ಮಣ್ಯನ ಪೂಜೆ ಇಲ್ಲೇ ಶುರುವಾಗಿತ್ತು. ಫಸ್ಟ್ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಅಂದ್ರೆ ಇವಾಗ ಹೋಗಿದ್ ಬಂದ ನಾವು ಮೇನ್ ಸುಬ್ರಹ್ಮಣ್ಯ ಟೆಂಪಲ್ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಆ ಕಾರಣದಿಂದಾಗಿ ಇದಕ್ಕೆ ಆದಿ ಸುಬ್ರಹ್ಮಣ್ಯ ಅಂತ ಕರೀತಾರೆ. ಗುರುವೇ, ಇಲ್ಲಿ ಆದಿ ಸುಬ್ರಹ್ಮಣ್ಯ ಟೆಂಪಲ್ ಪಕ್ಕನೇ ಒಂದು ಗಾರ್ಡನ್ ಇದೆ. ಆ ಗಾರ್ಡನ್ ಒಳಗಡೆ ಸ್ಟ್ಯಾಚ್ಯೂಗಳು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಬನ್ನಿ ನೋಡೋಣ ಇವಾಗ ಅದನ್ನ. ಗುರುವೇ, ಇದು ಮತ್ಸ್ಯ ತೀರ್ಥಂ. ಇಲ್ಲಿ ವಿಶೇಷವಾದ ಮೀನುಗಳಿವೆ ಅಂತ ನಂಬಿಕೆ ಇದೆ. ಮತ್ತೆ ಇಲ್ಲಿ ಸುಮಾರು ಜನ ಸ್ನಾನ ಕೂಡ ಮಾಡ್ತಾರೆ. ಗುರುವೇ, ಈ ತರ ಸ್ಟ್ಯಾಚ್ಯೂಗಳು ನಮ್ಮ ಕುಕ್ಕೆನಲ್ಲಿ ಇದಾವೆ ಅಂತಾನೆ ಗೊತ್ತಿರಲಿಲ್ಲ. ಬಟ್ ಇವತ್ತು ನೋಡೇ ಬಿಟ್ವಿ. ಇವಾಗ ಬನ್ನಿ ಈ ಕುಕ್ಕೆ ಇನ್ನೊಂದು ಐಕಾನಿಕ್ ಪ್ಲೇಸ್ ಬಿಳದ್ವಾರ ಹತ್ರ ಹೋಗೋಣ. ಗುರುವೇ, ಇವಾಗ ನಾವಿದ್ದೀವಿ ಬಿಳದ್ವಾರ ಕೇವಲಿ. ಬನ್ನಿ ಈ ಕೇವನ ಇಂಟ್ರೆಸ್ಟಿಂಗ್ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ 2 ದಾರಿ ಬರುತ್ತೆ. ಈ ಕಡೆ ಒಂದ್ ದಾರಿ ಕ್ಲೋಸ್ ಆಗೈತೆ. ಕ್ಲೋಸ್ ಮಾಡಿದ್ರೆ ಈ ದಾರಿ ಹೋಗ್ಬಿಟ್ಟು ಕಾಚಿಗೆ ರೀಚ್ ಆಗುತ್ತೆ. ಇಲ್ಲೊಂದ್ ದಾರಿ ಇದೆ. ಇಲ್ಲಿ ಬಂದ್ರೆ ಸ್ವಲ್ಪ ದೂರ ಹೋಗಿ ಲಗ್ಗಿ ತಗೋಬಹುದು. ಅಂದ್ರೆ ಸ್ವಲ್ಪ ದೂರ ಫುಲ್ ಟಫ್ ಇರುತ್ತೆ ಇದು. ಇವಾಗ ಇಲ್ಲಿ ಒನ್ಸ್ ಅಪಾನ್ ಎ ಟೈಮ್ ಏನ್ ನಡೀತಿದಾರೆ ಕಥೆ ಅಂತ ತಿಳ್ಕೊಳ್ಳೋಣ. ಒನ್ಸ್ ಅಪಾನ್ ಎ ಟೈಮ್ ಇಲ್ಲಿ ನಮ್ಮ ಲಾರ್ಡ್ ಸುಬ್ರಹ್ಮಣ್ಯ ಮತ್ತೆ ವಾಸುಕಿ ಗರುಡಿಯಿಂದ ತಪ್ಪಿಸ್ಕೊಂಡು ಬಂದು ಇಲ್ಲಿ ಆಶ್ರಯ ಪಡ್ಕೊಂಡ್ರು ಅಂತ ನಂಬಿಕೆ ಇದೆ. ಇಲ್ಲಿ ಸ್ಲೋಪ್ ಹೆಂಗಿದೆ ಅಂದ್ರೆ ಫುಲ್ 90 ಡಿಗ್ರಿ ಐತೆ. ಮತ್ತೆ ಫುಲ್ ಮಳೆ ಬಂದು ಬದಿಯಾಗಿದೆ. ಕಾಲ್ ಹಾಕಿದ್ರೆ ಸ್ಕಿಡ್ ಆಗತ್ತೆ. ಇವಾಗ ನಾನು ಇಳಿದ್ರೆ ಫುಲ್ ಬಟ್ಟೆ ಎಲ್ಲ ಬದಿಯಾಗತ್ತೆ. ನಾ ಹತ್ರ ಇರೋದು ಇದೊಂದೇ ಬಟ್ಟೆ. ನಾಳೆ ಟ್ರೆಕ್ಕಿಂಗ್ ಹೋಗ್ಬೇಕಿದೆ ಪ್ಯಾಂಟ್ ಅಲ್ಲಿ. ಸೊ ಪ್ಯಾಂಟ್ ನ ಬದಿ ಮಾಡ್ಕೊಳಕ್ ಆಗಲ್ಲ ಇವಾಗ. ಸದ್ಯಕ್ಕಿದ್ರೆ ಕಥೆನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಬಂದಾಗ ಒಳ್ಳೆನೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಯಾಕಂದ್ರೆ ಇದು ನನಗೆ ಐಡಿಯಾ ಇರಲಿಲ್ಲ ಈ ತರ ಬದಿ ಇರತ್ತೆ. ಸೊ ನಾನು ಎಕ್ಸ್ಟ್ರಾ ಪ್ಯಾಂಟ್ ಕ್ಯಾರಿ ಮಾಡಿರಲಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ಇವಾಗ ಬನ್ನಿ ನೆಕ್ಸ್ಟ್ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡೋಣ. ಗುರುವೇ, ಇವಾಗ ರಾತ್ರಿ ಆಗಿದೆ. ಇವಾಗ ಒಂದು ದೀಪೋತ್ಸವವಿದೆ. ಮತ್ತೆ ನಮ್ಮ ಕರ್ನಾಟಕದ ಸಂಸ್ಕಾರವನ್ನು ಎತ್ತಿ ತೋರಿಸುವಂತ ಒಂದು ಯಾತ್ರೆ ಇದೆ. ಬನ್ನಿ ಎಲ್ಲಾನು ನೋಡ್ಕೊಂಡು ಬರೋಣ.
ಯಾಕೆ ಗುರು ಬರೀ ಕ್ಲಾಸಿಕ್ ಅನ್ಕೊಂಡು ಬರೀ ಕ್ಲಾಸಿಕಲ್ಲೇ ವಿಡಿಯೋನ ಮುಗಿಸ್ಕೊಟ್ಟಿದ್ಯಾ ಅಂತ ಕೇಳೋ ಯಂಗ್ಸ್ಟರ್ಸ್ ಅನ್ಕೊಂಡಿರ್ಬೋದು. ಸೊ ಇವಾಗ ನಿಮ್ಗೋಸ್ಕರ ಪ್ರತಿಯೊಂದು ಗ್ಯಾಂಗು ಪ್ರತಿಯೊಂದು ಟ್ರಿಪ್ ಅಲ್ಲೂ ನೆಕ್ಸ್ಟ್ ಡೇ ಆದಾಗ ಎಂಜಾಯ್ ಮಾಡುವಂತ ಒಂದು ಫನ್ ಮೂಮೆಂಟ್ ನ ನಾವು ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಿದೀವಿ. ಸೊ ಬನ್ನಿ ಇವಾಗ ಶುರು ಮಾಡೋಣ. ಮೊದಲ ನನ್ನ ಎದೆಗೆ ಹಿಡಿಸೋ ಆಸೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡೆಯಿಂದೇಕೆ ಕಿಟಕಿಲೇ ನಾನೇ ಆಯ್ತಿರೋ ಮರಿ ಗುರುವೆ ಇದಿಷ್ಟು ಈ ಕುಕ್ಕೆ ಟೆಂಪಲ್ ಟೌನ್ ಇರೋ ಮೋಸ್ಟ್ ಆಫ್ ದಿ ಪೀಪಲ್ಸ್ಗೆ ಗೊತ್ತಿಲ್ಲದೆ ಇರೋ ಅಟ್ರಾಕ್ಷನ್ಸು. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ಜೊತೆ ಈ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಟೌನ್ನ ಜರ್ನಿಗೆ ಜಾಯ್ನ್ ಆಗಿದ್ದಕ್ಕೆ. ಆ್ಯಂಡ್ ಮತ್ತಷ್ಟು ಟ್ರಾವೆಲ್ ಸ್ಟೋರೀಸ್ಗೋಸ್ಕರ ಇವಾಗಲೇ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಕಮೆಂಟ್ನ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಗ್ಯಾಂಗ್ ಜೊತೆ ಪ್ಲಾನ್ ಮಾಡ್ಕೊಂಡು ಬನ್ನಿ, ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿ, ಎಂಜಾಯ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಟ್ರಾವೆಲ್ ಸ್ಟೋರಿ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಬೈ, ಟೇಕ್ ಕೇರ್. ಏನಿದೆ ಹೇಗಾಗಿದೆ ಎಲ್ಲ ನೋಡ್ಕೊಬರೋಣ.